ಅಚೀವ್ ಅಂದರೆ ಅವರ ಸಾಧನೆ ಮಾಡಿದ್ದಾರೆ. ಸೊ ಅವರು ಏನು ಸಾಧನೆ ಮಾಡಿದ್ದಾರೆ, ಅವರ ಸಾಧನೆಯ ಹಾದಿಯಲ್ಲಿ ಅವರು ಕಲಿತಂಥ ವಿಚಾರಗಳೇನಿದೆ ಅದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅವರು ಮತ್ತೆ ನಾನು ಇಲ್ಲಿ ಬಂದಿದ್ದೀವಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಕಾರಣ ಇಷ್ಟೇ, ನಿಮ್ಮ ಮುಖದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋಂಥ ಒಂದು ಉತ್ಸಾಹ ಮತ್ತೆ ಛಲ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಅಂತ ನನಗೆ ಅನಿಸ್ತಿದೆ ಈಗ ನೋಡ್ತಿದ್ರೆ. ಅದರಲ್ಲೂ ತುಂಬಾ ಜನ ಹೆಣ್ಮಕ್ಳೇ ಇದ್ದಾರೆ, ಹೌದಾ? ಹೆಣ್ಮಕ್ಳಿದ್ದಾರೆ ಅಂದ್ರೆ ಹೆಣ್ಮಕ್ಳ ಜೋಶ್ ಹೆಂಗಿರ್ಬೇಕು. ಆಕ್ಚುಲಿ ನಮ್ಮ ಆಫೀಸಿಗೆ ಬಂದ್ರೆ ಆಕ್ಚುಲಿ ಮೋರ್ ದೆನ್ 30% ಎಂಪ್ಲಾಯೀಸ್ ವುಮೆನ್ ಎಂಪ್ಲಾಯೀಸ್. ಮೋಸ್ಟ್ ಡಿಪಾರ್ಟ್ಮೆಂಟ್ಸ್ ಲೀಡ್ ಮಾಡ್ತಿರೋದು ಇವತ್ತು ನಮ್ಮ ಆಫೀಸಲ್ಲಿ ವುಮೆನ್ ಎಂಪ್ಲಾಯೀಸ್. ನಮ್ಮ ಡಿಜಿಟಲ್ ಮೀಡಿಯಾ ಇರ್ಬೋದು, ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು, ನಮ್ಮ ಬ್ಯೂರೋ ಚೀಫ್ಗಳಿರ್ಬೋದು, ಮತ್ತೆ ನಮ್ಮ ಕೆಲವು ಸೀನಿಯರ್ ಆಂಕರ್ಸ್ ಇರ್ಬೋದು, ತುಂಬಾ ಜನ ವುಮೆನ್ ಎಂಪ್ಲಾಯೀಸು. ಅಂದ್ರೆ ಪಾರ್ಟ್ ಆಫ್ ಆರ್ಗನೈಸೇಷನ್. ನಾನು ಎಂಪ್ಲಾಯ್ ಅಂತ ಕರೋದಕ್ಕೆ ನನಗೆ ಇಷ್ಟ ಆಗಲ್ಲ. ದೇರ್ ಆಲ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ಸೊ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾರೆ, ಅಷ್ಟು ಕಮಿಟೆಡ್ ಆಗಿ ಕೆಲಸ ಮಾಡ್ತಾರೆ, ಅಷ್ಟೇ ಉತ್ಸಾಹದಿಂದ ಕೆಲಸ ಮಾಡ್ತಾರೆ. ಸೊ ಹಂಗಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ ತುಂಬಾ ಎನ್ಕರೇಜ್ ಮಾಡ್ತೀವಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ. ಸೊ ಅಷ್ಟೇ ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋದ್ರಿಂದ ಯಾವುದೇ ಸಂಸ್ಥೆ ಅವ್ರನ್ನ ಡೆಫಿನೆಟ್ ಆಗಿ ಎನ್ಕರೇಜ್ ಮಾಡುತ್ತೆ, ಇನ್ನಷ್ಟು ಒಳ್ಳೆ ಕೆಲಸ ಮಾಡಲಿ, ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಒಳ್ಳೆ ಒಳ್ಳೆ ಪೊಸಿಷನ್ಗಳು ನಿಭಾಯಿಸ್ಲಿ ಅಂತ. ನನಗೆ ಇಲ್ಲಿಗೆ ಬರೋದಕ್ಕೆ ಮುಂಚೆ ನಾನು ಯೋಚನೆ ಮಾಡ್ಕೊಂಡು ಬರ್ತಿದ್ದೆ. ನಾನು ಆಕ್ಚುಲಿ ಕಾಮರ್ಸ್ ಬಗ್ಗೆ, ಮ್ಯಾನೇಜ್ಮೆಂಟ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ನಾನು ಆಸ್ ಎ ಜರ್ನಲಿಸ್ಟ್ ಆಗಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದು. ಸರ್ ಹೇಳ್ದಂಗೆ ನಾನು TV9 ಅಂತ ಸಂಸ್ಥೆಗಳನ್ನ ಫೌಂಡರ್ ಮೆಂಬರ್ ಆಗಿ ಕೆಲಸ ಮಾಡಿ 18-19 ವರ್ಷ ಬರೀ ನ್ಯೂಸ್ ರೂಮಲ್ಲಿ ಕೆಲಸ ಮಾಡಿದ್ದು. ನಾನು ಮ್ಯಾನೇಜ್ಮೆಂಟು ಗೊತ್ತಿಲ್ಲ, ಕಾಮರ್ಸು ಗೊತ್ತಿಲ್ಲ, ಫಿನಾನ್ಸು ಗೊತ್ತಿಲ್ಲ, ಅಕೌಂಟೆನ್ಸಿನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ನನಗೆ. ಯಾವಾಗ ಒಂದು ಸಂಸ್ಥೆ ಮಾಡಬೇಕು ಅಂತ ಅನ್ಕೊಂಡಾಗ ನಾವು ಗೊತ್ತಲ್ಲ, ಬೇಸಿಕಲಿ ನಮಗೊಂದು ಎನರ್ಜಿ ಇರ್ತದೆ, ಜೋಶ್ ಇರ್ತದೆ, ನಾವೇನೋ ಮಾಡಿಬಿಡ್ತೀವಿ ಅನ್ನೋ ಒಂದು ದೃಢವಾದ ನಂಬಿಕೆ ಇರ್ತದೆ. ಇರ್ಬೇಕದಿಲ್ಲ ಅಂತಲ್ಲ, ಬಟ್ ಅಷ್ಟೇ ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಬೇಕಾದಂಥ ತಯಾರಿನೂ ಮುಖ್ಯ. ಆ ತಯಾರಿ ಅಂತ ಬಂದಾಗ ನಾನು ಒಬ್ಬ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ನಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಮತ್ತೆ ನಮ್ಮ ಸ್ಟ್ರಾಟಜಿಸ್ಟ್ ಶ್ರೀರಾಮ್ ಅಂತ ನನ್ನ ಆತ್ಮೀಯ ಸ್ನೇಹಿತರು, ಅವ್ರ ಹತ್ರ ಹೋಗಿ ಕೇಳಿದೆ, ಒಂದು ಚಾನಲ್ ಮಾಡಬೇಕು ಅನ್ಕೊಂಡಿದ್ದೀವಿ TV9 ಇದ್ದಾಗಲೇ. ಸೊ ಬಿಸ್ನೆಸ್ ಪ್ಲಾನ್ ಎಲ್ಲ ಮಾಡಿದ್ದೀವಿ, ನಿಮಗೇನು ಅನ್ಸುತ್ತೆ? ಯಾಕಂದ್ರೆ ಅವರು ಕಾಮರ್ಸ್ ಓದಿ, BCom ಓದಿ, ಚಾರ್ಟೆಡ್ ಅಕೌಂಟೆಂಟ್ ಮಾಡಿ ಬೇರೆ ಬೇರೆ ಕಂಪನಿಗಳೆಲ್ಲೂ GM ಆಗಿ ಕೆಲಸ ಮಾಡಿ, ಸೊ ನಮ್ಮಂಥವ್ರಿಗೆ ಅಡ್ವೈಸ್ ಮಾಡೋದಕ್ಕೆ ಅಂತ ಬಂದು ಅವರು ಬೆಂಗಳೂರಲ್ಲಿ ಇದ್ರು. ಕೇಳಿದಾಗ ನಾನು ಪ್ಲಾನ್ ಎಲ್ಲ ಅವ್ರಿಗೆ ತೋರಿಸ್ದೆ. ಅವ್ರು ಒಂದು ಮಾತು ಹೇಳಿದ್ರು, ಈ ಪ್ಲಾನ್ ವರ್ಕ್ ಆಗಲ್ಲ ಅಂತ. ನಾನು ಜರ್ನಲಿಸ್ಟ್, ನನ್ನ ಕಾನ್ಫಿಡೆನ್ಸ್ ಜಾಸ್ತಿ. ಯಾಕಂದ್ರೆ ಯಾಕೆ ವರ್ಕ್ ಆಗಲ್ಲ, ಈ ಪ್ಲಾನ್ ವರ್ಕ್ ಆಗುತ್ತೆ ಅಂತ ನಾನು. ಅವ್ರು ಹೇಳಿದ್ರು, ನಿಮ್ಮ ಪ್ರೊಜೆಕ್ಷನ್ಸು ಕ್ಯಾಲ್ಕುಲೇಷನ್ಸ್ ಇದೆಯಲ್ಲ ಅದು ತಪ್ಪಿದೆ ಅಂತ. ಯಾಕಂದ್ರೆ ಯಾವುದೇ ಸಂಸ್ಥೆ ಬೆಳಿಬೇಕು ಒಂದು ಲೆವೆಲ್ಗೆ ಅಂತಂದ್ರೆ ಫಿನಾನ್ಷಿಯಲಿ, ಪ್ರೊಫೆಷನಲಿ ಇಟ್ ಟೇಕ್ ಸಮ್ ಟೈಮ್. ಆದರೆ ನಮಗೆ ನಮ್ಮ ಮೇಲಿರ್ತಕ್ಕಂಥ ನಂಬಿಕೆ ಇದೆಯಲ್ಲ, ಇದೆಲ್ಲದನ್ನ ಓವರ್ಟೇಕ್ ಮಾಡಿಬಿಡುತ್ತೆ ಒಂದೊಂದ್ಸಲ. ಬಟ್ ಅವ್ರು ಹೇಳಿದ್ರು, ಹಿಂಗೆ ನಡೆಯಲ್ಲ ಬಿಸ್ನೆಸ್ ಬೇರೆ ಥರನ ನಡೆಯುತ್ತೆ ಅಂತೇಳಿ ನನಗೆ ಒಂದಷ್ಟು ಕ್ಲಾಸ್ಗಳು ಮಾಡಿದ್ರು. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾನು ಫೈನಾನ್ಸ್ ತಿಳ್ಕೊಂಡಿದ್ದು ಆಗದ್ರೆ ಆ್ಯಕ್ಚುಲಿ ಅವರು ಚಾರ್ಟೆಡ್ ಅಕೌಂಟೆಂಟ್, ಹಂಗಾಗಿ ಅವ್ರು ತುಂಬ ಚೆನ್ನಾಗಿ ಗೊತ್ತಿರ್ತದೆ. ನನಗೆ ಫಿನಾನ್ಸ್ ಅಂದ್ರೆ ಏನು, ಹೌ ಟು ಮ್ಯಾನೇಜ್ ಫಿನಾನ್ಸ್, ಇನ್ಫ್ಲೋ ಏನು, ಔಟ್ಫ್ಲೋ ಏನು, ಈಕ್ವಿಟಿ ಅಂದ್ರೆ ಏನು, ಡಿಬೆಂಚರ್ಸ್ ಅಂದ್ರೆ ಏನು, ಇವ್ಯಾವ ಪದಗಳು ಗೊತ್ತಿರಲಿಲ್ಲ ನನಗೆ. ನಿಜ ಹೇಳ್ತೀನಿ, ನನ್ನ 19 ವರ್ಷದ ಕರಿಯರಲ್ಲಿ ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ಯಾವ ಸುದ್ದಿ ತೋರಿಸಿದ್ರೆ ಜನ ನೋಡ್ತಾರೆ, ಯಾವ ಪ್ರೋಗ್ರಾಮ್ ಯಾವ ಟೈಮಲ್ಲಿ ಹಾಕ್ಬೇಕು, ಸ್ಕ್ರಿಪ್ಟ್ ಹೆಂಗ್ ಬರೀಬೇಕು, ಪ್ರೆಸೆಂಟೇಷನ್ ಹೆಂಗ್ ಮಾಡಬೇಕು, ಇಷ್ಟೇ ಗೊತ್ತಿತ್ತು. ಬಟ್ ಯಾವಾಗ ನಾನು ಫಿನಾನ್ಷಿಯಲ್ ಅಡ್ವೈಸರ್ಸು ಮತ್ತು ಸ್ಟ್ರಾಟಜಿಸ್ಟ್ಗಳ ಜೊತೆ ಡಿಸ್ಕಸ್ ಮಾಡಿದಾಗ ಐ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಅಕೌಂಟೆನ್ಸಿ, ಫಿನಾನ್ಸ್, ಮ್ಯಾನೇಜ್ಮೆಂಟ್ ಎಲ್ಲಾನು. ಅಲ್ಲಿವರೆಗೂ ನನಗೇನು ಗೊತ್ತಿರಲಿಲ್ಲ. ಖುಷಿ ಸಂಗತಿ ಏನಂದ್ರೆ, ನೀವು ಪ್ರೊಫೆಷನ್ಗೆ ಬರೋಕ್ ಮುಂಚೆನೆ ಎಲ್ಲ ತಿಳ್ಕೊಂಡ್ ಬರ್ತಿದ್ದೀರಾ. ನೀವು ಇನ್ನೆಷ್ಟು ಸಾಧನೆ ಮಾಡ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ವಾ? ಸೊ ಹಂಗಾಗಿ ಅದರ ಇಂಪಾರ್ಟೆನ್ಸ್ ನನಗೆ ಈಗ ಗೊತ್ತಾಗ್ತಿದೆ. ಸೊ ಕಳೆದ 5 ವರ್ಷಗಳಿಂದ ನಮಗೆ 2 ಚಾರ್ಟರ್ಡ್ ಅಕೌಂಟೆಂಟ್ ಫರ್ಮ್ಸು, 2 ಅಡ್ವೈಸರ್ಸು,
ಎಲ್ಲನೂ ಒಂದು ಸಂಸ್ಥೆನ ಹೆಂಗೆ ಕಟ್ಟಬೇಕು, ಹೆಂಗೆ ಬೆಳೆಸಬೇಕು ಅಂತ ಹೇಳ್ಕೊಡ್ತಿದ್ದಾರೆ. ಅಂದರೆ ಅದರ ಅರ್ಥ ಏನಂದರೆ, ಯಾವುದೇ ಒಂದು ಸಂಸ್ಥೆ ದೃಢವಾಗಿ ನಿಲ್ಲಬೇಕು ಅಂತಂದರೆ ಅಲ್ಲಿ ಫಿನಾನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟೀಮ್ ತುಂಬ ಮುಖ್ಯ. ಅದಕ್ಕೆ ನನಗೆ ಗೊತ್ತಾಗೋದಕ್ಕೆ 19 ವರ್ಷ ಆದಮೇಲೆ ಈಗ ಗೊತ್ತಾಯಿತು. ಸೊ ಹಂಗಾಗಿ ನಾನೀಗ ಜರ್ನಲಿಸಮ್ಗಿಂತ ಜಾಸ್ತಿ ಫಿನಾನ್ಸ್ ಬಗ್ಗೆ ಮತ್ತೆ ನಮ್ಮ ಚಾರ್ಟೆಡ್ ಅಕೌಂಟೆಂಟ್ಸ್ ಜೊತೆ, ಮ್ಯಾನೇಜ್ಮೆಂಟ್ ಟೀಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದೆಮ್. ಮೇಡಮ್ ಹೇಳಿದ್ರಲ್ಲ, ನೀವು ಸ್ಪಂಜ್ ಥರ ಇರಬೇಕು, ಎಲ್ಲನೂ ಹೀರ್ಕೋಬೇಕು ಅಂತ. ಮೇಡಮ್ ಅದ್ಭುತವಾಗಿ ಆಂಕರಿಂಗ್ ಮಾಡ್ತೀರಾ. ನಿಮ್ಮ ಕನ್ನಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮೋಸ್ಟ್ಲಿ ನಾವು ಮೊದಲೇ ಗೊತ್ತಿದ್ರೆ ETV ಕನ್ನಡದಲ್ಲಿ ನಾವು ಒಂದು ಅದ್ಭುತ ಆಂಕರ್ ಮಾಡ್ಬೋದಾಗಿತ್ತು ನಿಮ್ಮನ್ನು ಅನ್ಸುತ್ತೆ. ಅಷ್ಟು ಅದ್ಭುತವಾಗಿದೆ ಮೇಡಮ್ದು ವಾಯ್ಸ್. ಯಾಕಂದ್ರೆ ಕನ್ನಡ ಭಾಷೆ ಅಷ್ಟು ಶುದ್ಧವಾಗಿ ಮಾತಾಡೋರು ತುಂಬಾ ಕಮ್ಮಿ. ಸೊ ನಂದೇನೋ ಶುದ್ಧ ಭಾಷೆ ಏನಿಲ್ಲ, ನಂದು ಮಾಮೂಲಿ ನಾನು ನೀವು ಹೆಂಗ್ ಮಾತಾಡ್ತಿರೋ ಆ ಥರದ ಭಾಷೆ. ಬಟ್ ಅಷ್ಟು ಶುದ್ಧವಾದ ಕನ್ನಡ ಭಾಷೆ, ಅಷ್ಟು ಸ್ಪಷ್ಟ ಉಚ್ಚಾರಣೆ, ಮತ್ತೆ ಅಷ್ಟೇ ನಿರರ್ಗಳವಾಗಿ ಮಾತು ಕೇಳಿ ತುಂಬಾ ದಿನ ಆಗಿತ್ತು. ಆಕ್ಚುಲಿ ನಮ್ಮ ಆಂಕರ್ಸ್ ಈ ಲೆವೆಲ್ ಪ್ರೆಸೆಂಟೇಷನ್ ಕೊಡಲ್ಲ, ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ. ತುಂಬಾ ಚೆನ್ನಾಗಿ ಮಾಡಿದ್ರಿ ಮೇಡಮ್, ಥ್ಯಾಂಕ್ ಯು. ಸೊ ಜೊತೆಗೆ ಈಗ ನಾನು ನೋಡ್ತಾ ಇರ್ತಕ್ಕಂಥ ಕೆಲವು ವಿಚಾರಗಳನ್ನ ತಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದ್ರೆ ತುಂಬಾ ಜನ ನಿಮ್ಗೆ ಅನ್ಸಿರ್ಬೋದು, ನಾವು ಕಾಮರ್ಸ್ ತಗೊಂಡು ಏನಾದ್ರು ತಪ್ಪು ಮಾಡಿದ್ವಾ, ಇಲ್ಲ ನಾವು ಸೈನ್ಸ್ ತಗೋಬೋದಾಗಿತ್ತಾ, ಈ ತರದ್ದು ಗೊಂದಲ ಇದ್ದೇ ಇರ್ತದೆ. ಬಟ್ ಒಂದೇನಂದ್ರೆ, ಒಂದ್ಸಲ ಡಿಸಿಷನ್ ತಗೊಂಡ ಮೇಲೆ ಗೊಂದಲ ಇರಬಾರ್ದು ಮನಸ್ಸಲ್ಲಿ. ನೀವು ರೈಟ್ ಡಿಸಿಷನ್ ತಗೊಂಡಿದ್ದೀರ ಅಂತ ನನಗೆ ಅನಿಸ್ತಿದೆ. ಯಾಕಂದ್ರೆ ನನ್ನ ಕೊಲೀಗ್ ಆದಂತ, ಈಗ ಸರ್ ಹೇಳಿದ್ರೆ SH ಮಾರುತಿ ಅಂತ, ಎಡಿಟರ್ ಇನ್ ಚೀಫ್, ಅವ್ರ ಮಗಳು 95 ಮಾರ್ಕ್ಸ್ SLC ತೆಗೆದಿದ್ರು. ನಾನು ಕೇಳಿದೆ, ಏನಪ್ಪ ಸೈನ್ಸ್ಗೆ ಸೇರಿಸ್ತಿದೀಯಾ ಅಂತ. ಇಲ್ಲ, ಕಾಮರ್ಸ್ಗೆ ಸೇರಿಸ್ತಾ ಇದ್ದೀನಿ ಅಂತ. ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು, ಯಾಕೆ ಕಾಮರ್ಸ್ಗೆ ಸೇರಿಸ್ತಾ? ಯೂಶಲ್ ಆಗಿ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬಂದರೆ ಸೈನ್ಸ್ಗೆ ಸೇರಿಸ್ಬೇಕು ಅನ್ನೋ ಉದ್ದೇಶ ಇರ್ತದೆ. ಬಟ್ ಆಮೇಲೆ ಅವನು ಎಕ್ಸ್ಪ್ಲೈನ್ ಮಾಡ್ದ, ಕಾಮರ್ಸ್ ಫ್ಯೂಚರ್ ಹೆಂಗಿದೆ, ಕಾಮರ್ಸಲ್ಲಿ ಕರಿಯರ್ ಗ್ರೋತ್ ಹೆಂಗಿದೆ, ಕಾಮರ್ಸ್ ಎಷ್ಟು ಇಂಪಾರ್ಟೆಂಟು. ಸೊ ಬೇಸಿಕ್ ಫೌಂಡೇಶನ್ನು, ಎಸ್ಪೆಷಲಿ PUC ಡಿಗ್ರಿ ಎಲ್ಲ ಕಾಮರ್ಸಲ್ಲಿ ಮಾಡಿದ ಮೇಲೆ ಮುಂದೆ ತುಂಬ ಚಾಯ್ಸಸ್ ಇರ್ತದೆ. ಸೊ ಹಂಗಾಗಿ ಪ್ರೊಫೆಷನಲ್ ಗ್ರೋತ್ ಮತ್ತು ಕರಿಯರ್ ಎರಡೂ ತುಂಬ ಚೆನ್ನಾಗಿರ್ತದೆ ಅನ್ನೋ ಕಾರಣಕ್ಕೆ ಕಾಮರ್ಸ್ಗೆ ಸೇರಿಸ್ತಿದ್ದೀನಿ ಅಂತ. ಸೊ ಅದರ ಇಂಪಾರ್ಟೆನ್ಸು ನಾವು ಬೆಂಗಳೂರಲ್ಲಿ ಇದ್ಕೊಂಡು ನಮಗೆ ಗೊತ್ತಾಗ್ತಿದೆ. ತುಂಬ ಜನ ಸ್ಟೂಡೆಂಟ್ಸ್ ಈಗ ಕಾಮರ್ಸ್ ಆಪ್ಟ್ ಮಾಡ್ತಿದ್ದಾರೆ, ಮ್ಯಾನೇಜ್ಮೆಂಟ್ ಸ್ಟಡೀಸ್ ಆಪ್ಟ್ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಎಲ್ಲ ಸಂಸ್ಥೆಗಳು ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ, ಎನಿ ಸಂಸ್ಥೆ ಇರ್ಬೋದು, ಬೆಳಿಬೇಕು ಅಂತಂದರೆ ನಮಗೆ ಕಾಮರ್ಸ್, ಫಿನಾನ್ಸ್ ಟೀಮ್, ಮ್ಯಾನೇಜ್ಮೆಂಟ್ ಟೀಮ್ ತುಂಬ ಮುಖ್ಯ. ಸೊ ಹಂಗಾಗಿ ಅದು ತುಂಬ ಅವಶ್ಯಕತೆ ಇದೆ. ನೀವು ರೈಟ್ ಡಿಸಿಷನ್ ತಗೊಂಡಿದ್ದೀರ ಅಂತ ನನಗೆ ಅನಿಸ್ತಿದೆ. ಮತ್ತೆ ನಾನು ಪ್ರಿನ್ಸಿಪಾಲ್ ಸರ್ ಬಂದಾಗ ನನಗೆ ಹೇಳಿದ್ರು, ಕಾಮರ್ಸಲ್ಲಿ ಏನು ಆಪ್ಷನ್ಸ್ ಇದೆ ಸರ್, ಸ್ವಲ್ಪ ನೀವು ಹೇಳೋಕ್ಕಾಗತ್ತಾ ಅಂತ. ನಾನು ಆ್ಯಕ್ಚುಲಿ ಕಾಮರ್ಸ್ ಸ್ಟೂಡೆಂಟ್ ಅಲ್ಲ, ಬಟ್ ನಾನು ತಿಳ್ಕೊಂಡಿದ್ದೀನಿ. ಬಟ್ ತುಂಬ ಅವಕಾಶಗಳಿಗೆ ಬರ್ತಿದೆ, ಗೊತ್ತಿಲ್ಲ ನೀವು ಎಷ್ಟು ಅಪ್ಡೇಟ್ ಆಗ್ತಿದ್ದೀರಾ ಅಂತ. ಯಾಕಂದರೆ ಕಾಮರ್ಸಲ್ಲಿ ನಮಗೆ ಗೊತ್ತಿರೋದು ಕೆಲವೇ ವಿಚಾರಗಳು: ಚಾರ್ಟೆಡ್ ಅಕೌಂಟೆಂಟು, ಕಂಪನಿ ಸೆಕ್ರೆಟರಿ, ಫಿನಾನ್ಷಿಯಲ್ ಅಡ್ವೈಸರು, ಫಿನಾನ್ಸ್ ಸ್ಟ್ರಾಟಜಿಸ್ಟು, ಬಿಸ್ನೆಸ್ ಸ್ಟ್ರಾಟಜಿಸ್ಟು, ಹಿಂಗೆ. ಬಟ್ ಹೊಸ ಎಸ್ಪೆಷಲಿ ಟೆಕ್ನಾಲಜಿ ಡೇ ಬೈ ಡೇ ಅಪ್ಡೇಟ್ ಆಗ್ತಿದೆ. ಈಗ ನಾವು ನೋಡ್ಬೋದು, AI ಬಂದಿದೆ, ಎಲ್ಲ ಫೀಲ್ಡಲ್ಲೂ AI ಬಂದಿದೆ, ಇನ್ಕ್ಲೂಡಿಂಗ್ ಮೀಡಿಯಾ ಫೀಲ್ಡಲ್ಲೂ. ನಾವೇ ಫಸ್ಟ್ AI ಆ್ಯಂಕರ್ನ ಇಂಟ್ರಡ್ಯೂಸ್ ಮಾಡಿದ್ದು ಆ್ಯಕ್ಚುಲಿ. ಸೊ ಇಂಟ್ರಡ್ಯೂಸ್ ಮಾಡಿದ್ಮೇಲೆ ಅದು ವರ್ಕ್ ಆಗುತ್ತೆ ಇಲ್ವಂತ ಫಸ್ಟ್ ನಾನೇ ಇಂಟರ್ವ್ಯೂ ಮಾಡಿದ್ದು. ಸೊ ಅದರಲ್ಲಿ ನನಗೆ ಗೊತ್ತಾಯಿತು ಎಷ್ಟು ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಆಗಿದೆ, ಎಷ್ಟು ಫಾಸ್ಟ್ ಆಗಿದೆ, ನಾವು ಅದನ್ನು ಹೆಂಗೆ ಬಳಸ್ಕೊಂಡು ಮುಂದೆ ಹೋಗಬೇಕು ಅಂತ. ಅದೇ ಥರ ಮ್ಯಾನೇಜ್ಮೆಂಟ್ ಮತ್ತು ಕಾಮರ್ಸ್ ಪ್ರೊಫೆಷನಲ್ಲೂ ಟೆಕ್ನಾಲಜಿ ಅಷ್ಟೇ ಬೆಳೆದಿದೆ. ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ಗೆ ಡೇಟಾ ಸೈಂಟಿಸ್ಟ್ ಮತ್ತು ಬಿಸ್ನೆಸ್ ಅನಲಿಸ್ಟ್ ಅಂತ ತುಂಬ ಜನ ಕಾಮರ್ಸ್ ಸ್ಟೂಡೆಂಟ್ಸು ಈಗ ಇದನ್ನು ಚೂಸ್ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ದ ಎಂಟೈರ್ ವರ್ಲ್ಡ್ ರನ್ಸ್ ಆನ್ ಡೇಟಾ. ಡೇಟಾ ಇಲ್ಲದೆ ಏನೂ ಇಲ್ಲ. ಈವನ್ ನನ್ನ ವಾಚ್ ಈಗಿದೆಯಲ್ಲ, ಈ ವಾಚು ಡೇಟಾ ಮೇಲೇ ನಡೀತಿರೋದು. ಆ ಡೇಟಾನ ಅನಲೈಸ್ ಮಾಡಿ, ಅದನ್ನು ಅಸೆಸ್ ಮಾಡಿ, ಅದನ್ನು ಕೋಡ್ ಮಾಡೋ ಅಂಥವ್ರು ಯಾರು ಅಂತಂದರೆ ಕಾಮರ್ಸ್ ಸ್ಟೂಡೆಂಟ್ಸು ಮತ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು.
ನಿಮ್ ಬೇಸಿಕ್ ಕೋಡಿಂಗ್ ಒಂದು ಸ್ವಲ್ಪ ಕಲ್ತ್ಕೊಂಡ್ಬಿಟ್ರೆ, ಬೇಸಿಕ್ ಏನೀಗ ಎಲ್ಲರೂ ಕಂಪ್ಯೂಟರ್ ಬಳಸ್ತಾರೆ, ಮೊಬೈಲ್ ಅಂತೂ ಈಗ ಹುಟ್ಟಿದ ಮಕ್ಕಳೇ ಬಳಸ್ತಾರೆ, ಹಂಗಾಗಿ ನಿಮ್ಗೆ ಟೆಕ್ನಾಲಜಿ ಏನು ಹೊಸದಲ್ಲ. ಓನ್ಲಿ ಥಿಂಗ್ ಇಸ್ ಬೇಸಿಕ್ ಇದಕ್ಕೆ ಏನೋ ಕೋಡಿಂಗು ಸ್ವಲ್ಪ ಹೌ ಸಿಸ್ಟಮ್ ವರ್ಕ್ಸ್ ಅಂತ ನೀವು ತಿಳ್ಕೊಂಡ್ರೆ, ಡೇಟಾ ಸೈಂಟಿಸ್ಟು, ಡೇಟಾ ಅನಲಿಸ್ಟು ತುಂಬ ಒಳ್ಳೆ ಕರಿಯರು ಮತ್ತೆ ಫ್ಯೂಚರ್ ಇದೆ ಆಕ್ಚುಲಿ. ತುಂಬಾ ಜನ, ನಾನೇನು ಯಾರ ಹತ್ರ ಒಬ್ಬರ ಒಂದು ದೊಡ್ಡ ಕಂಪನಿ CEO ಜೊತೆ ಮಾತಾಡ್ತಿದ್ದೆ, ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವರು ನನ್ನ ಹತ್ರ ಈ ವಿಚಾರ ಚರ್ಚೆ ಮಾಡ್ತಿದ್ದಾರೆ ಆಕ್ಚುಲಿ. ಡೇಟಾ ಸೈಂಟಿಸ್ಟು, ಡೇಟಾ ಅನಲಿಸ್ಟ್, ಎಸ್ಪೆಷಲಿ ಬಿಸ್ನೆಸ್ ಅನಾಲಿಸ್ಟ್ಗೆ ಎಷ್ಟು ಸ್ಕೋಪ್ ಇದೆ, ಯಾಕೆ ಕಾಮರ್ಸ್ ಸ್ಟೂಡೆಂಟ್ನೇ ಪ್ರಿಫರ್ ಮಾಡ್ತಾರೆ, ಯಾಕೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ನೇ ಪ್ರಿಫರ್ ಮಾಡ್ತಾರೆ ಅಂತ. ಯಾಕೆಂದ್ರೆ ಯು ನೋ ಲಾಟ್ ಆಫ್ ಥಿಂಗ್ಸ್. ನಮಗೆ ಗೊತ್ತಿಲ್ಲದಿರೋಂಥ ವಿಚಾರಗಳು ನೀವು ಕಲ್ತ್ಕೊಂಡಿರ್ತೀರ. ನಿಮ್ಗೆ ಮ್ಯಾಥ್ಸ್ ಗೊತ್ತು, ಅಕೌಂಟೆನ್ಸಿ ಗೊತ್ತು, ಆಲ್ಜಿಬ್ರಾ ಗೊತ್ತು, ಅನಾಲಿಟಿಕ್ಸ್ ಗೊತ್ತು, ಎಲ್ಲ ಗೊತ್ತು. ಸೊ ಹಂಗಾಗಿ ಹೊಸ ಹೊಸ ವಿಚಾರಗಳು ತಿಳ್ಕೊಳ್ಳೋದಕ್ಕೆ ಈ ತರ ಕಾಮರ್ಸ್ ಕಾನ್ಕ್ಲೇವ್ಗಳೇನಿದೆ ಹಾಸನ್ ಅಂತ ಟೌನಲ್ಲಿ, ಸಿಟಿಯಲ್ಲಿ, ಮತ್ತೆ ಬೇರೆ ಬೇರೆ 2 ಟೈರ್ ಮತ್ತೆ 3 ಟೈರ್ ಸಿಟೀಸ್ ಅಲ್ಲಿ ಈ ತರದ ಒಂದು ಕಾನ್ಕ್ಲೇವ್ಗಳು ತುಂಬಾ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತಿದೆ. ಸೊ ನಾನು ಎಂಟೈರ್ ಮ್ಯಾನೇಜ್ಮೆಂಟ್ಗೆ ಇದನ್ನ ಆರ್ಗನೈಸ್ ಮಾಡೋದಕ್ಕೆ ಅಭಿನಂದಿಸ್ತೀನಿ. ಯಾಕಂದ್ರೆ ಈ ತರದ ಕಾರ್ಯಕ್ರಮಗಳು ತುಂಬಾ ಮುಖ್ಯ. ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೆ ಕಾರ್ಯಕ್ರಮ. ಸೊ ನಾನು ನನ್ನ 24 ವರ್ಷದ ಕರಿಯರ್ ಅಲ್ಲಿ ಕೆಲವು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ, ಕೆಲವು ಹೇಳ್ಕೊಟ್ಟಿದ್ದಾರೆ, ಕೆಲವು ನಾನು ಕಲ್ತಿದ್ದೀನಿ. ಆ ವಿಚಾರಗಳನ್ನ ನಾನು ಚಿಕ್ಕದಾಗಿ ಚೊಕ್ಕದಾಗಿ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ನೆಕ್ಸ್ಟು ಫರ್ದರ್ ಕೆಲವರೆಲ್ಲ BCom ಅವರಿದ್ದೀರಾ, ನನಗೆ ಗೊತ್ತಿರೋ ಪ್ರಕಾರ ಮಾಸ್ಟರ್ ಡಿಗ್ರಿ ಅವರಿದ್ದೀರಾ, ಮುಂದೆ ನೀವು ಕೆಲವರು ಕರಿಯರ್ಗೆ ಹೋಗ್ತೀರಾ, ಇನ್ನು ಕೆಲವರು ಫರ್ದರ್ ಸ್ಟಡೀಸ್ಗೆ ಹೋಗ್ತೀರಾ. ಸೊ ನನಗೆ ನಾನು 24 ವರ್ಷದಲ್ಲಿ ಕಲ್ತಿದ್ದು ಕೆಲವು 5 ಪಾಯಿಂಟ್ನ ನಾನು ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಒಂದು, ಲವ್ ಯುವರ್ ವರ್ಕ್. ನೀವೇನೇ ಕೆಲಸ ಮಾಡಿ ನೀವು ಅದನ್ನ ಇಷ್ಟಪಡಿ. ಬಿ ಪ್ಯಾಷನೇಟ್ ಅಬೌಟ್ ಇಟ್. ನೀವು ಮಾಡೋಂಥ ಕೆಲಸ ಇಷ್ಟಪಡಲಿಲ್ಲ ಅಂತಂದ್ರೆ ನೀವೇನು ಸಾಧನೆ ಮಾಡೋಕ್ಕಾಗಲ್ಲ. ಏನೇ ಕೆಲಸ ಮಾಡಿ, ನೀವು ಯಾವುದೇ ಕೆಲಸ ಇರ್ಬೋದು, ಚಿಕ್ಕ ಕೆಲಸ ಇರ್ಬೋದು, ದೊಡ್ಡ ಕೆಲಸ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು, ನಿಮ್ಮ ಕೆಲಸವನ್ನ ನೀವು ಪ್ರೀತಿಸಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈವನ್ ನಿಮ್ಮ ಸ್ಟಡೀಸ್ ಅಷ್ಟೇ, ಈಗಲೂ ಅಷ್ಟೇ, ನೀವು ಓದ್ತಿರೋದನ್ನ ನೀವು ಇಷ್ಟಪಡಬೇಕು. ನಾನು ರೈಟ್ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಇದರಲ್ಲಿ ಮುಂದುವರಿಬೇಕು. ಆವಾಗ ನೀವೇನಾದರೂ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ವೈ ಐ ಆಮ್ ಸೇಯಿಂಗ್ ಲವ್ ಯುವರ್ ವರ್ಕ್ ಅಂತಂದರೆ, ಮೋಸ್ಟ್ ಆಫ್ ದಿ ನಮ್ಮ ಲೈಫಲ್ಲಿ ಕೆಲಸ ತುಂಬ ಮುಖ್ಯ. ಮತ್ತೆ ನಾವು ಕೆಲಸದಲ್ಲೇ ಜಾಸ್ತಿ ಟೈಮ್ ಕಳಿತೀವಿ. ಇಲ್ಲಿರೋರು ಯಾರನ್ನಾದ್ರೂ ಕೇಳಿ, ನನ್ನ ಪ್ರಕಾರ 10 ಗಂಟೆ 12 ಗಂಟೆ ದಿನ ಕೆಲಸ ಮಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಕೆಲಸ ಮಾಡಲೇಬೇಕು. ಸೊ ಅದರ ಅರ್ಥ ಏನಂದ್ರೆ ಜೀವನದ ಮೋರ್ ದೆನ್ 50% ನಾವು ನಮ್ಮ ಕೆಲಸದಲ್ಲಿ ಕಳಿತೀವಿ. ಸೊ ಹಂಗಾಗಿ ನಮ್ಮ ಕೆಲಸವನ್ನ ನಾವು ಇಷ್ಟಪಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು, ಪುಟ್ ಎಫರ್ಟ್. ಪುಟ್ ಯುವರ್ ಕಂಪ್ಲೀಟ್ ಎಫರ್ಟ್. ನೀವೇನೇ ಮಾಡಿ, ಎಂಥ ಕೆಲಸನೇ ಮಾಡಿ, ನಿಮ್ಮ ಎಫರ್ಟು ತುಂಬ ಮುಖ್ಯ. ಯಾಕೆಂದರೆ ನಾವು ತುಂಬ ಸಲ ಏನು ಮಾಡ್ತೀವಿ, ಗೊಂದಲಕ್ಕೀಡಾಗ್ಬಿಡ್ತೀವಿ. ಎಷ್ಟೋ ಸಲ ಸಕ್ಸಸ್ ಆಗ್ತೀವ, ಫೇಲ್ಯೂರ್ ಆಗ್ತೀವ, ನಾವು ಎಫರ್ಟ್ ಹಾಕ್ಬೇಕಾ ಬೇಡವಾ ಅಂತ. ಡಿಸಿಷನ್ ತೊಗೊಳ್ಳೋವರೆಗೂ ಅಷ್ಟೇ ಯೋಚನೆ ಮಾಡಬೇಕು. ಡಿಸಿಷನ್ ತೊಗೊಂಡ್ಮೇಲೆ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಯಾಕೆಂದರೆ ಯಾರು 100% ಸಕ್ಸಸ್ಫುಲ್ಲು ಆಗಿರೋಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲಿ, ಯಾರು 100% ಫೇಲ್ಯೂರ್ ಆಗಿರೋಕ್ಕೂ ಸಾಧ್ಯ ಇಲ್ಲ. ಸಕ್ಸಸ್ ಆ್ಯಂಡ್ ಫೇಲ್ಯೂರ್ ಬೋತ್ ಆರ್ ಪಾರ್ಟ್ ಆಫ್ ಲೈಫ್. ಸೊ ಹಂಗಾಗಿ ನಾವು ಅದರಲ್ಲಿ ಗೊಂದಲ ಇಟ್ಕೋಬಾರ್ದು. ನಾವು ಎಫರ್ಟ್ ಆಗ್ತಾ ಇರಬೇಕು, ಮುಂದೆ ಹೋಗ್ತಿರ್ಬೇಕು. ಯಾವುದೂ ಸುಲಭವಾಗಿ ಸಿಗಲ್ಲ. ನಥಿಂಗ್ ಈಸ್ ಫ್ರೀ, ನಥಿಂಗ್ ಈಸ್ ಈಸಿ. ಇಫ್ ಯು ವಾಂಟ್ ಟು ಸಕ್ಸೀಡ್ ಯು ಹ್ಯಾವ್ ಟು ಪೇ ದ ಪ್ರೈಸ್. ಅಂದರೆ ನೀವು ಕಷ್ಟಪಟ್ಟು ದುಡಿಲೇಬೇಕು. ಸೊ ಹಂಗಾಗಿ ಎಫರ್ಟ್ ಜೀವನದಲ್ಲಿ ತುಂಬ ಮುಖ್ಯ. ಮತ್ತೆ ಟೇಕ್ ಅಪ್ ಚಾಲೆಂಜಸ್. ಸರ್ ಮೆನ್ಷನ್ ಮಾಡ್ತಿದ್ರು ಇಷ್ಟೊತ್ತು. ಜೀವನದಲ್ಲಿ ಚಾಲೆಂಜಸ್ಸು ಮತ್ತು ರೆಸ್ಪಾನ್ಸಿಬಿಲಿಟೀಸು ಎಷ್ಟು ಮುಖ್ಯ. ಡೋಂಟ್ ಶೈ ಅವೇ ಫ್ರಮ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಚಾಲೆಂಜಸ್ ಅಂತ. ಯಾಕೆಂದರೆ ನಮಗೆ ಎಷ್ಟೋ ಸಲ ಅನಿಸುತ್ತೆ, ನಾವೇನಾದರೂ ಒಂದು ಹೊಸ ರೆಸ್ಪಾನ್ಸಿಬಿಲಿಟಿ ಚಾಲೆಂಜ್ ತೊಗೊಂಡಾಗ ತುಂಬ ಕಷ್ಟ ಆಗ್ತಿದೆಯಪ್ಪ ಅಂತ ಇವತ್ತು ಅನಿಸುತ್ತೆ. ನಾಳೆ ಅನಿಸುತ್ತೆ ಇನ್ನೂ ಕಷ್ಟ ಆಗ್ತಿದೆ, ನನ್ನ ಕೈಯಲ್ಲಿ ಆಗಲ್ಲ ಅಂತ ತುಂಬ ಜನ ನಾಳೆ ಬಿಟ್ಬಿಡ್ತಾರೆ. ಆದರೆ ನಮಗೆ ಗೊತ್ತಿಲ್ಲ ನಾಳಿದ್ದು ಒಳ್ಳೆಯ ದಿನ ಇದೆ ನಮಗೆ ಅಂತ.
ಸೊ ತುಂಬ ಜನ ನಾಳೆಗೆ ಮುಗಿಸ್ಬಿಡ್ತಾರೆ, ನಾಳಿದ್ದವರೆಗೂ ಹೋಗೋದೇ ಇಲ್ಲ. ಸೊ ಹಂಗಾಗಿ ನೀವೇನೇ ಚಾಲೆಂಜಸ್ ತೊಗೊಳ್ಳಿ, ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ಳಿ, ಅರ್ಥ ಆಯ್ತಲ್ಲ, ಅದನ್ನು ಚೆನ್ನಾಗಿ ನಿಭಾಯಿಸಿ ಅಷ್ಟೇ. ಕಷ್ಟ ಬರುತ್ತೆ, ತೊಂದರೆಗಳಾಗ್ತವೆ, ನಡೀತಾ ಇರ್ತದೆ, ಬಟ್ ನಿಮ್ಮ ಎಫರ್ಟ್ ಮಾತ್ರ ಮುಂದುವರಿಸ್ತಾನೆ ಇರಿ. ಇನ್ನೊಂದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೇ, ಒಂದು ಹಾರ್ಡ್ ವರ್ಕು ಜೊತೆಗೆ ಸ್ಮಾರ್ಟ್ ವರ್ಕ್. ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್. ನಾವು ಬರೀ ಹಾರ್ಡ್ ವರ್ಕ್ ಮಾಡಿದ್ರೆ ಆಗಲ್ಲ. ಎಷ್ಟೋ ಸಲ 2 ಗಂಟೆಯಲ್ಲಿ ಮಾಡುವಂಥ ಕೆಲಸನ 30 ನಿಮಿಷದಲ್ಲೂ ಮಾಡಿ ಮುಗಿಸ್ಬೋದು. ಸೊ ಇನ್ನು 1.5 ಗಂಟೆ ಟೈಮಲ್ಲಿ ನಾವು ಬೇರೆ ಕೆಲಸ ಮಾಡ್ಬೋದು. ಸೊ ಹಂಗಾಗಿ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ತುಂಬ ಇಂಪಾರ್ಟೆಂಟ್. ನಮ್ಮಲ್ಲೊಂದು ಕ್ಯಾರೆಕ್ಟರ್ ಇದೆ, ಎಸ್ಪೆಷಲಿ ಎಲ್ಲ ನಾನು ತುಂಬ ಜನ, ಯಾಕಂದರೆ ನಾನು ಇದನ್ನೇನೇ ಕೇಳ್ತಿದ್ದೀನಿ ಅಂತಂದರೆ, ನಾನು ಸಾವಿರಾರು ಜನ ಜರ್ನಲಿಸ್ಟ್ಗಳನ್ನ, ಮ್ಯಾನೇಜ್ಮೆಂಟ್ ಅವ್ರನ್ನ, ಟೆಕ್ನಿಕಲ್ ಸ್ಟಾಫ್ನ ಇಂಟರ್ವ್ಯೂ ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬ ಜನಕ್ಕೆ ಆ ಎನರ್ಜಿ, ಅಲರ್ಟ್ನೆಸ್, ಆಕ್ಟಿವ್ನೆಸ್ಸೇ ಇರಲ್ಲ. ಯಾವಾಗ ನೋಡಿದ್ರು ಡಲ್ಲಾಗಿ ಹಿಂಗೆ ಇರ್ತಾರೆ. ಯಾಕಂದ್ರೆ ಉತ್ಸಾಹ ಇರಲ್ಲ. ಹಾರ್ಡ್ ವರ್ಕ್ ಮಾಡಬೇಕು, ನಾನೇನಾದ್ರೂ ಬೆಳಿಬೇಕು, ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನೋದು ಆ ಉತ್ಸಾಹನೇ ಇರಲ್ಲ. ಆ ಉತ್ಸಾಹ ಯಾವತ್ತೂ ಕಲ್ಕೋಬಾರ್ದು, ಉತ್ಸಾಹ ಯಾವತ್ತೂ ಉಳಿಸ್ಕೊಂಡು ಹೋಗ್ಬೇಕು. ಅದರ ಜೊತೆಗೆ ಈ ಕೆಲಸನ ನಾನು ಎಷ್ಟು ಚೆನ್ನಾಗಿ ನಿಭಾಯಿಸ್ಬೋದು, ಎಷ್ಟು ಬೇಗ ನಿಭಾಯಿಸ್ಬೋದು, ಹೆಂಗೆ ನಿಭಾಯಿಸ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕು. ಆವಾಗ ಕೆಲಸ ಈಸಿ ಆಗ್ತದೆ. ಸೊ ಹಂಗಾಗಿ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲರಿಗೂ, ಇನ್ಕ್ಲೂಡಿಂಗ್ ನನಗೂ ಸೇರಿ, ಅಪ್ಡೇಟ್ ಆ್ಯಂಡ್ ಅಪ್ಗ್ರೇಡ್ ಯುವರ್ ಸೆಲ್ಫ್. ನಾವು ಕಲಿಯೋದಕ್ಕೆ ಕೊನೆ ಇಲ್ಲ, ಕೊನೆ ಉಸಿರುವರೆಗೂ ಕಲಿತಾನೆ ಇರ್ಬೋದು. ನಾವು ನೋಡಿರ್ತೀವಿ, ಎಷ್ಟೋ ಸಲ ಟಿವಿಯಲ್ಲಿ ನೋಡಿರ್ತೀವಿ, ಪೇಪರಲ್ಲಿ ಓದಿರ್ತೀವಿ, ಒಂದು ತಾಯಿ ಮಗಳ ಜೊತೆ 10th ಎಕ್ಸಾಮ್ ಬರೆದ್ರು ಅಂತ, ಇನ್ನು ಕೆಲವರು ತಂದೆ ಮಗನ ಜೊತೆ ಡಿಗ್ರಿ ಎಕ್ಸಾಮ್ ಬರೆದ್ರು ಅಂತ. ಅಂದರೆ ಅದರ ಅರ್ಥ ಏನಂದರೆ, ಕಲಿಯೋದಕ್ಕೆ ಉತ್ಸಾಹ ಇರಬೇಕು, ಕಮಿಟ್ಮೆಂಟ್ ಇರಬೇಕಷ್ಟೇ. ನಾವು ಪ್ರತಿದಿನ ಏನಾದರೂ ಒಂದು ಹೊಸ ತಿಳ್ಕೊತಾನೆ ಇರಬೇಕು. ಸೊ ಹಂಗಾಗಿ ಹೊಸ ಟೆಕ್ನಾಲಜಿ ಬರ್ತಿದೆ, ಹೊಸ ಆಲೋಚನೆಗಳು ಬರ್ತಿದೆ, ಹೊಸ ಬಿಸ್ನೆಸ್ಗಳು ಬರ್ತಿದೆ. ಓದಿ ತಿಳ್ಕೊಳ್ಳಿ, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿ. ನೀವು ಯಾವ ಸ್ಟೇಜಲ್ಲಿ ಈಗ ಇದ್ದೀರಾ, ನೆಕ್ಸ್ಟ್ ಸ್ಟೇಜಿಗೆ ನಾನು ಹೆಂಗೆ ಹೋಗೋದು, ಸೊ ನಾನು ಯಾವುದರಲ್ಲಿ ವೀಕ್ ಇದ್ದೀನಿ, ನಾನು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀನಿ, ನಾನು ಎಲ್ಲಿ ವೀಕ್ ಇದ್ದೀನಿ ಅದನ್ನು ಹೆಂಗೆ ಔಟ್ ಟು ಸ್ಟ್ರೆಂಥನ್ ಮೈ ಸೆಲ್ಫ್. ಸೊ ಈ ಥರ ನೀವು ನಿಮ್ಮಷ್ಟಕ್ಕೆ ನೀವು ಅಪ್ಡೇಟು ಆಗಬೇಕು, ಅಪ್ಗ್ರೇಡು ಆಗಬೇಕು. ನಮ್ಮ ಮನೆಯಲ್ಲಿ ಹಿಂಗೆ ಹೇಳಿದ್ರು, ನನಗೆ ಗೊತ್ತಿರೋರು ಹಿಂಗೆ ಹೇಳಿದ್ರು, ಬಟ್ ನಿಮಗೆ ದೇವ್ರು ಬುದ್ಧಿ ಕೊಟ್ಟಿದ್ದಾರೆ. ಸೊ ನೀವೇನು ಆಗಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವೇ ಯೋಚನೆ ಮಾಡಿ, ನೀವೇ ಡಿಸಿಷನ್ ತಗೋಬೇಕು. ಬಟ್ ನಿಮಗೆ ಗೈಡ್ ಮಾಡೋದಕ್ಕೆ ತುಂಬ ಜನ ಇದ್ದಾರೆ. ಸೊ ಹಂಗಾಗಿ ಇದನ್ನ ಮಾಡಿ. ಇಷ್ಟು ಪಾಯಿಂಟ್ಸು ನಾನು ಆ್ಯಕ್ಚುಲಿ ಇವತ್ತು ಕಾರಲ್ಲಿ ಬರುವಾಗ ಯೋಚನೆ ಮಾಡಿಕೊಂಡು ತಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡೆ. ಇನ್ನೊಂದು ವಿಚಾರ ನಾನು ಹೇಳ್ಬಿಡ್ತೀನಿ. ಇಲ್ಲಿ ಬಂದಾಗ ಏನೋ ದ ಲೀಡರ್ ಕಾರ್ಯಕ್ರಮದ ಒಂದು ಪ್ರೋಮೋ ಪ್ಲೇ ಮಾಡಿದ್ರು. ಇನ್ಫ್ಯಾಕ್ಟು ನನಗೆ ನಿಜವಾಗ್ಲೂ ಅವರ ಈ ಪ್ರೋಗ್ರಾಮ್ ಮಾಡ್ತಿರೋದ್ರಿಂದ ನಾನು ಅವ್ರ ಬಗ್ಗೆ ತುಂಬ ಓದ್ತಾ ಇದ್ದೀನಿ. ಈಗ ಇಷ್ಟು ವರ್ಷ ನಾನು ಅಷ್ಟು ತಿಳ್ಕೊಂಡಿರಲಿಲ್ಲ, ಎಷ್ಟು ಬೇಕೋ ಅಷ್ಟು ಬೇಸಿಕ್ ತಿಳ್ಕೊಂಡಿದ್ದೆ. ದೇಶ ಕಟ್ಟಿದ ದಿಗ್ಗಜರದ್ದು ಒಂದೊಂದು ಕಥೆನೂ ನಿಜವಾಗ್ಲೂ ರೋಚಕ ಇದೆ. ಒಬ್ಬೊಬ್ಬರಿಂದ ಒಂದೊಂದು ವಿಚಾರ ನಾವು ತಿಳ್ಕೊಬೋದು. ಆ್ಯಕ್ಚುಲಿ ಇಷ್ಟು ವಿಚಾರಗಳು ಒಬ್ಬ ವ್ಯಕ್ತಿ ಸ್ಟಡಿ ಮಾಡಬೇಕಂದ್ರೆ ತಿಂಗಳುಗಳೇ ಬೇಕಾಗ್ತದೆ. ನಾವು ಅದಕ್ಕೆ ಅಂತಲೇ ಒಂದು 15 ಜನ ಟೀಮ್ ಇಟ್ಟು ಇನ್ ಡೆಪ್ತ್ ರಿಸರ್ಚ್ ಮಾಡಿ, ಬೇರೆ ಬೇರೆ ಪುಸ್ತಕಗಳು ಓದಿ, ಬೇರೆ ಬೇರೆ ರಿಸರ್ಚ್ ಮೆಟೀರಿಯಲ್ ಓದಿ ಡೆವಲಪ್ ಮಾಡಿ ಈ ಥರದ ಕಾರ್ಯಕ್ರಮ ಮಾಡ್ತಿದ್ದೀವಿ. ನಿಮಗೆ ಯಾರಾದರೂ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಸಿದ್ರೆ, ಈಗ ನೀವು ನೋಡಿರ್ಬೋದು, ನೆಹರುವಿಂದ ಹಿಡಿದು ಮೋದಿವರೆಗೂ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೆಹರುದು, ಶಾಸ್ತ್ರೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವ್ರದ್ದು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಇವತ್ತು ನಾಳೆ VP ಸಿಂಗ್ ಬರ್ತಿದೆ. ಇನ್ನು ಮುಂದೆ PV ನರಸಿಂಹರಾವು, ದೇವೇಗೌಡರು, ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ಗಳು, ಅಪ್ ಟು ಮೋದಿವರೆಗೂ ತುಂಬ ಜನ ಪ್ರೈಮ್ ಮಿನಿಸ್ಟರ್ಗಳು ಹೆಂಗೆ ಅವರ ದೇಶ ಕಟ್ಟಿದ್ರು, ಅವ್ರು ಎದುರಿಸಿದಂಥ ಸವಾಲುಗಳೇನು, ಅವರು ತೊಗೊಂಡಂಥ ಡಿಸಿಷನ್ಸ್ ಏನು ಅಂತ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಸೊ ಹಂಗಾಗಿ ತಮಗೆ ಟೈಮ್ ಸಿಕ್ಕಿದ್ರೆ, ತಮಗೆ ಓದಕ್ಕೆ ಅಷ್ಟು ಆಗಲ್ಲ ಅನ್ನೋ ಕಾರಣಕ್ಕೆ 1 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಈ ಥರದ ಒಳ್ಳೆ ಕಾರ್ಯಕ್ರಮ, ನಾನು ಇದೆ ಅಂತ ಹೇಳ್ತಿಲ್ಲ, ಎಲ್ಲ ಒಳ್ಳೆ ಕಾರ್ಯಕ್ರಮ, ನೀವು ಬೆಳೆಯೋದಕ್ಕೆ, ನೀವು ತಿಳ್ಕೊಳ್ಳೋದಕ್ಕೆ, ನಿಮ್ಮ ಜ್ಞಾನ ಜಾಸ್ತಿ ಮಾಡ್ಕೊಳ್ಳೋಕೆ ಎಲ್ಲಾದರೂ ಅವಕಾಶ ಸಿಕ್ಕಿದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಎಜುಕೇಷನ್ ಜೊತೆ. ಒಳ್ಳೆ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೇದಾಗಲಿ ಎಲ್ರಿಗೂ. ಆಲ್ ದಿ ಬೆಸ್ಟ್.
ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.